ಜೈಲಲ್ಲಿ ದರ್ಶನ್ ಭೇಟಿಯಾಗಿದ್ದಾರೆ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪುತ್ರ ವಿನೀಶ್. ಪತಿಯನ್ನು ಕಂಡು ವಿಜಯಲಕ್ಷ್ಮಿ ಮತ್ತು ಅವರ ಪುತ್ರ ಭಾವುಕರಾಗಿದ್ದಾರೆ. ಒಂದು ಕಡೆ ವಿಜಯಲಕ್ಷ್ಮಿ ಅವರು ಮತ್ತೊಂದು ಕಡೆಯಲ್ಲಿ ವಿನೀಶ್ ಭಾವುಕರಾಗಿದ್ದಾರೆ. ಸಹಜವಾಗಿ ಬಹಳ ದಿನಗಳಾಗಿದ್ದಿರಬೇಕು ದರ್ಶನ್ ಅವ್ರನ್ನ ಕಂಡು. ಅವರ ಪತ್ನಿ ಮತ್ತು ಅವರ ಮಗ ಹೋಗಿದ್ದಾರೆ ಇವತ್ತು ಮೀಟ್ ಮಾಡಬೇಕು ಅಂತ ಹೇಳಿ. ಇದರ ಮಧ್ಯೆ ಬೇಲ್ಗೆಲ್ಲ ಒಂದಷ್ಟು ಅರ್ಜಿಗಳಾಯಿತು, ಬೇಲ್ ರಿಜೆಕ್ಷನ್ ಆಯಿತು. ಕನಿಷ್ಠ ಇನ್ನು 1 ವರ್ಷ ಆ ಥರದ್ದೇನೂ ಇಲ್ಲ, ವಿಚಾರಣೆಗಳೇ ಬೇಗ ಮುಗಿಲಿ. 60 ಸಾಕ್ಷಿಗಳನ್ನಂತೂ 1 ವರ್ಷದ ಒಳಗಡೆ ವಿಚಾರಣೆ ಮಾಡಲೇಬೇಕು. ಆಮೇಲೆ ಬೇಕಿದ್ದರೆ ದರ್ಶನ್ ಅರ್ಜಿಯನ್ನು ಹಾಕ್ಕೊಳ್ಬಹುದು ಬೇಲಿಗೆ ಅಂತೆಲ್ಲ ಆಯ್ತಲ್ಲ. ಇದಾದ ಮೇಲೆ ಚೊಚ್ಚಲ ಭೇಟಿ ಇದು. ಪರಪ್ಪನಗ್ರಹಾರ ಜೈಲಿನ ಪ್ರತ್ಯೇಕ ಕೊಠಡಿಯಲ್ಲಿ ಮಾತುಕತೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂದರೆ ಒಂದು ಹಂತಕ್ಕೆ ಜೈಲು ದರ್ಶನ್ ವಿಚಾರದಲ್ಲಿ ಸ್ವಲ್ಪ ಸಡಿಲ ಆಗಿದ್ದಿರಬೇಕು. ತುಂಬ ರಿಜಿಡ್ ಆಗಿ ಕಾರಾಗೃಹ ಇತ್ತು, ತುಂಬ ಸ್ಟ್ರಿಕ್ಟ್ ಆಗಿದ್ದರು. ಕಾರಣಗಳು ಬಿಡಿ, ಯಾವಾಗಲೂ ಹಾಗೆ ಸಂಘರ್ಷ ಅಂತ ಬಂದಾಗ ಇವರೇನೋ ಆಚೆಯಲ್ಲಿ ಗಾರ್ಡನಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ಇದ್ರು, ಆರಾಮಾಗಿ ಯಾವುದೋ ರೌಡಿ ಶೀಟರ್ಗಳ ಜೊತೆಯಲ್ಲಿ ಮಾತಾಡ್ತಾ ಇದ್ರು, ಚರ್ಚೆ ಮಾಡ್ತಾಯಿದ್ರು. ಒಬ್ರಿಗೊಂದು ಕಾನೂನು, ಇದೆಲ್ಲ ಚರ್ಚೆಗಳು ಬಂತು. ಒಂದು ಸಿಬ್ಬಂದಿಗಳು ಸಸ್ಪೆಂಡ್ ಆಗಿಬಿಟ್ರು, ತನಿಖೆಗಳು ನಡೀತದಕ್ಕೆ ಸಂಬಂಧಪಟ್ಟಂತೆ. ಜೈಲು ಚೇಂಜ್ ಆಯಿತು, ಬೇರೆ ಜೈಲಿಗೆ ಹಾಕಿದ್ರು, ಬೇಲ್ಗೆ ಹಾಕ್ಕೊಂಡ್ರು, ಬೇಲ್ ಸಿಕ್ತು. ಅದಾದಮೇಲೆ ಮತ್ತೆ ಬೇಲ್ ರಿಜೆಕ್ಟ್ ಆಯಿತು. ಈಗೆಲ್ಲ ಬಂದಿದ್ದಾರಲ್ಲ, ಸಹಜವಾಗಿ ಇದೀಗ ಪ್ರತ್ಯೇಕ ಕೊಠಡಿಯಲ್ಲಿ ಮಾತುಕತೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ತಕರಾರಿದ್ದದ್ದು ಏನು ಅಂತ ಹೇಳಿದ್ರೆ, ಯಾರಾದರೂ ಬರ್ತಾರೆ ಸ್ವಾಮಿ ನಮ್ಮ ಜೊತೆಯಲ್ಲಿ ಮಾತನಾಡಲಿಕ್ಕೆ, ಪಕ್ಕದಲ್ಲೇ ನಿಂತಿರ್ತಾರೆ, ನಾವೇನು ಅಂತ ಮಾತಾಡೋದಾಗ ಕಾರಾಗೃಹ ಸಿಬ್ಬಂದಿ ನಮ್ಮ ಪಕ್ಕದಲ್ಲೇ ನಿಂತಿದ್ದಾಗ ನಾವೇನಂತ ಮಾತಾಡೋಕ್ಕಾಗುತ್ತೆ, ತಕರಾರೆಲ್ಲ ಇತ್ತಲ್ಲ. ಇವತ್ತು ಸ್ವಲ್ಪ ಒಂದು ಅವಕಾಶವನ್ನು ಅಲ್ಲಿ ಕೊಟ್ಟಿರೋದಲ್ಲಿ ದರ್ಶನ್ ವಿಜಯಲಕ್ಷ್ಮಿ ಅವರ ಮ್ಯಾರೇಜ್ ಆ್ಯನಿವರ್ಸರಿ ಕೂಡ ಇತ್ತು. ಭೇಟಿಗೆ ವಿಶೇಷ ಅನುಮತಿ ಪಡ್ಕೊಂಡಿದ್ರು ವಿಜಯಲಕ್ಷ್ಮಿ ಅವರು. ಮಾತುಕತೆ ಆದಮೇಲೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಸಾಮಾನ್ಯವಾಗಿ ವಿಜಯಲಕ್ಷ್ಮಿ ಪ್ರತಿಕ್ರಿಯೆ ಕೊಡೋದು ಅಪರೂಪ ಅಥವಾ ಇಲ್ಲವೇ ಇಲ್ಲ. ಎಸ್ಪೆಷಲಿ ಜೈಲು, ಕೋರ್ಟು, ಕಚೇರಿ, ಕೇಸು ಈ ವಿಷಯ ಬಂದಾಗ ಅವರು ಮಾತನಾಡಿರೋದು ಬಹಳ ಕಡಿಮೆ ಅಥವಾ ಇಲ್ಲವೇ ಇಲ್ಲ. ಪ್ರತಿಕ್ರಿಯೆ ನೀಡದೇ ವಾಪಸ್ ತೆರಳಿದ್ದಾರೆ ವಿಜಯಲಕ್ಷ್ಮಿ ಅವರು. ಒಂದು ಹಂತಕ್ಕೆ ಇದು ವಿನೀಶ್ ಮತ್ತು ವಿಜಯಲಕ್ಷ್ಮಿ ಅವರು ಇವತ್ತು ಹೋಗಿದ್ದಾರಲ್ಲ, ವಿನೀಶ್ನ ತಬ್ಕೊಂಡ್ರು ಅಂತ ಮಾಹಿತಿ. ತಬ್ಕೊಂಡಿದ್ದಾರೆ ಅಂತೇಳಿ ಸಹಜ, ಮಗನ ಮಿಸ್ ಮಾಡ್ಕೊಂಡಿರ್ತಾರೆ ಬಹಳ ತಿಂಗಳುಗಳಿಂದ. ಇವತ್ತು ವಿನೀಶ್ ಮೋಸ್ಟ್ಲಿ ಸಮ್ಮರ್ ಹಾಲಿಡೇಸ್ ಒಂದು ಕಡೆ ಇದೆ ಸ್ಕೂಲ್ಗೆ ಅಂತ ಬಂದಾಗ, ಸೊ ಆ ಕಾರಣದಿಂದಾಗಿ ವಿನೀಶ್ ಕೂಡ ಹೋಗಿದ್ದಾನಲ್ಲಿ. ಸೊ ದರ್ಶನ್ ವಿನೀಶನ್ನು ಕಂಡು ಅಪ್ಕೊಂಡಿದ್ರು ಅಂತ ಒಂದಷ್ಟು ಮಾಹಿತಿ ಇದೆ. ಒಂದು ಹಂತಕ್ಕೆ ಇವರಿಬ್ಬರು ಕೂಡ ಅಂದರೆ ಪತ್ನಿ ಮತ್ತು ಮಗ ಬಂದು ದರ್ಶನ್ರನ್ನು ಕಂಡಿದ್ದಾರೆ ಇವತ್ತು. ಇವತ್ತು ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರ 23ನೇ ಮದುವೆ ವಾರ್ಷಿಕೋತ್ಸವ. ಸಾಮಾಜಿಕ ಜಾಲತಾಣಗಳಲ್ಲಿ ವಿಜಯಲಕ್ಷ್ಮಿ ಭಾವುಕವಾಗಿ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಪ್ರಪಂಚವೇ ತಿರುಗಿ ಬಿದ್ದು ಬಿಡ್ಲಿ, ನಾನು ನಿನ್ನ ಜೊತೆಗಿರ್ತೀನಿ. ಇಡೀ ಪ್ರಪಂಚ ನಿನ್ನ ವಿರುದ್ಧ ನಿಂತುಕೊಳ್ಳಿ, ತಿರುಗಿ ಬಿದ್ದು ಬಿಡ್ಲಿ, ನಾನು ಯಾವತ್ತೂ ನಿನ್ನ ಜೊತೆಗಿರ್ತೀನಿ. ಮೌನವೇ ಇರಲಿ, ಚಂಡಮಾರುತನೇ ಬರಲಿ, ನಾನು ನಿನ್ನ ಕೈ ಹಿಡಿವೆ. ಕಷ್ಟ ಸುಖದಲ್ಲಿ ಸದಾ ನಾನು ನಿನ್ನ ಜೊತೆಗೆ ಇರ್ತೀನಿ. ದರ್ಶನ್ ಕೈ ಹಿಡಿದಿರ್ತಕ್ಕಂಥ ಫೋಟೋವನ್ನು ಪೋಸ್ಟ್ ಮಾಡಿ ಈ ಭಾವುಕ ಸಾಲುಗಳನ್ನು ವಿಜಯಲಕ್ಷ್ಮಿ ಅವರು ಬರೆದಿದ್ದಾರೆ.